ಒಟ್ಟು 2026 ಹೊಸ ವರ್ಷವನ್ನು ಸ್ವಾಗತಿಸಲಿಕ್ಕೆ ಈಗ ದೇಶದ ಮತ್ತು ರಾಜ್ಯದ ವಿವಿಧ ಕಡೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಮಂಗಳೂರಿಗೆ ಆಗಮಿಸಿರುವಂಥದ್ದು. ಮಂಗಳೂರಿನ ಪ್ರವಾಸಿ ಬೀಚ್ಗಳು, ದೇವಸ್ಥಾನಗಳು ಎಲ್ಲ ಕಡೆ ಫುಲ್ ರಶ್ ಆಗಿರುವಂಥದ್ದು. ಈಗ ನಾನಿವಾಗ ಪಣಂಬೂರು ಬೀಚ್ನಲ್ಲಿದ್ದೀನಿ. ಇಲ್ಲಿ ನೋಡ್ಬೋದಾಗಿದೆ, ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಜಮಾಯಿಸಿದ್ದಾರೆ. ಬೆಳಗ್ಗೆಯಿಂದ ಮೋಜು ಮಸ್ತಿಯಲ್ಲಿ ತೊಡಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಈ ಬೀಚ್ ಅಂದರೆ ಇಲ್ಲಿ ಏನು ಪ್ರವಾಸಿ ಫ್ರೆಂಡ್ಲಿ ಬೀಚ್ ಆಗಿರೋದ್ರಿಂದ ಇಲ್ಲಿ ನೀರಿನಲ್ಲಿ ಇಳಿದು ಆಟವನ್ನು ಆಡ್ತಾ ಇರುವಂಥದ್ದು. ಫ್ಯಾಮಿಲಿ ಸಮೇತ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಈಗ ಆಟ ಆಡ್ತಾ ಇದ್ದಾರೆ. ಸೊ ಇವತ್ತು ಅಂದರೆ ಏನು ಮಂಗಳೂರಿನ ಎಲ್ಲ ಬೀಚ್ ಹೌಸ್ಗಳು, ರೆಸಾರ್ಟ್ಸ್ಗಳು, ಹೋಟೆಲ್ಗಳು ಎಲ್ಲವೂ ಕೂಡ ಫುಲ್ ಆಗಿದೆ. ದೇವಸ್ಥಾನಗಳೆಲ್ಲ ರಶ್ ಆಗಿರುವಂಥದ್ದು. ಮತ್ತು ಇವತ್ತಿನ ರಾತ್ರಿ ಸಾಕಷ್ಟು ಕಡೆ ಇವೆಂಟನ್ನು ಏರ್ಪಡಿಸಿದ್ದಾರೆ. ಆ ಇವೆಂಟ್ಗಳಲ್ಲಿ ಭಾಗವಹಿಸಲಿಕ್ಕೆ ಎಲ್ಲರೂ ಕೂಡ ಬಂದು ಇರುವಂಥದ್ದು. ರಾಜ್ಯದ ಮತ್ತು ದೇಶದ ನಾನಾ ಕಡೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ದಾರೆ. ಮಂಗಳೂರನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರುವಂಥದ್ದು. ಮತ್ತು ಕಡಲ ತಡಿ ಮಂಗಳೂರು ಕೂಡ ಎಲ್ಲ ರೀತಿಯಲ್ಲಿ ಸಿದ್ಧಗೊಂಡಿರುವಂಥದ್ದು. ಅಂದರೆ ಈ ಒಂದು 2025 ಬೀಳ್ಕೊಟ್ಟು ಅಂದರೆ ಇವತ್ತೇನು ಇಯರ್ ಎಂಡ್ ಪಾರ್ಟಿಗಳು ನಡೆಯುತ್ತೆ, ಇವೆಂಟ್ಗಳು ನಡೆಯುತ್ತೆ, ಎಲ್ಲ ಕಡೆ ಕೂಡ ಸಕಲ ಸಿದ್ಧತೆ ನಡೀತಾ ಇದೆ. ಸೊ ಸಾಕಷ್ಟು ಜನ ಪ್ರವಾಸಿಗರು ಬಂದಿರುವಂಥದ್ದು. ಸೊ ಇವತ್ತು ರಾತ್ರಿ ಆ ಇವೆಂಟಿಗೆ ಹೋಗೋದಕ್ಕಿಂತ ಮೊದಲು ಏನು ಬೀಚ್ಗಳಿಗೆ ಹೋಗುವಂಥದ್ದು, ಬೀಚ್ನಲ್ಲಿ ಮಸ್ತಿಯನ್ನು ಮಾಡುವಂಥದ್ದು, ವಾಟರ್ ಗೇಮ್ಸನ್ನು ಆಡುವಂಥದ್ದು, ಇವನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇವತ್ತು ರಾತ್ರಿ ಪಾರ್ಟಿಯಲ್ಲಿ ಭಾಗವಹಿಸ್ತಾರೆ. ಆ ಒಂದು ಸೆಲೆಬ್ರೇಷನ್ ಮೂಡ್ಗೆ ಹೋಗ್ತಾರೆ. ಅದಾದ ಬಳಿಕ ನಾಳೆ ಬೆಳಗ್ಗೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗುವಂತಹ ಪ್ಲಾನ್ ಮಾಡ್ಕೊಂಡು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ದಾರೆ. ಸೊ ಈ ರೀತಿ ಈ ಸಿದ್ಧಗೊಂಡಿರುವಂತಹ ಕಡಲ ತಡಿ ಮಂಗಳೂರು ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ ಅಂತಾನೆ ಹೇಳ್ಬೋದು. ಕ್ಯಾಮರಾಮ್ಯಾನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.